ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯ ಸರ್ಕಾರ ಖುದ್ದಾಗಿ ಬಿಜೆಪಿ ಕೈಯಲ್ಲಿ ಒಂದು ಪ್ರಬಲ ಅಸ್ತ್ರ ಕೊಟ್ಟರೂ ಕೂಡ ಈ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ಳುವಲ್ಲಿ ಬಿಜೆಪಿ ವಿಫಲವಾಯಿತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ವಿಪಕ್ಷವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಕಾರ್ಯವೈಖರಿಗೆ ಬಿಜೆಪಿ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾವುದೇ ಒಂದು ಅಭಿಪ್ರಾಯ ನೀಡದೆ ಫುಲ್ ಸೈಲೆಂಟ್ ಆಗಿದ್ದಾರೆ ನಾಯಕರು. ಜನರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಆದರೂ ಕೂಡ ಬಿಜೆಪಿ ಇದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ತಿಲ್ವಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಕುಂಭಮೇಳದಲ್ಲಿ ಆದಂತಹ ಒಂದು ಕಾಲ್ತುಳಿತದಲ್ಲೂ ಕೂಡ ಜನರಿಗೆ ಇಷ್ಟೊಂದು ಆಕ್ರೋಶ ಇರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ತೀವ್ರ ಆಕ್ರೋಶ ಇದೆ. ಆದರೂ ಕೂಡ ಬಿಜೆಪಿ ಇದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ತಿಲ್ಲ ಅನ್ನುವಂತಹ ಒಂದು ಆಕ್ರೋಶ ಹೈಕಮಾಂಡ್ಗೆ ಎದುರಾಗ್ತಾ ಇದೆ. ಸಿಎಂ ಡಿಸಿಎಂ ರಾಜೀನಾಮೆ ಕೊಡಿಸೋದಕ್ಕೆ ಅವಕಾಶ ಇದ್ದರೂ ಕೂಡ ಇದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಲ್ಲಿ ಬಿಜೆಪಿ ವಿಫಲವಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಮರ್ಪಕವಾಗಿ ಹೋರಾಟಗಳನ್ನು ರೂಪಿಸುವಲ್ಲಿ ಕೇಸರಿ ಪಡೆ ಏನಾದರೂ ಫೇಲ್ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಈ ಹೇಳಿಕೆಗಳು, ಈ ಸಣ್ಣ ಪುಟ್ಟ ಹೋರಾಟ ಇದೆಲ್ಲ ನೋಡಿದ್ರೆ ಒಂದು ರೀತಿ ನಾಮಕಾವಾಸ್ತೆ ಹೋರಾಟ ಅನ್ನೋ ರೀತಿ ಕಂಡು ಬರ್ತಾ ಇದೆ. ರಾಜ್ಯ ಬಿಜೆಪಿ ನಡೆಗೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಅಸಮಾಧಾನ, ಬೇಸರ ಹೊರಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸದೆ ಕೇಂದ್ರದ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದೆಡೆ ಬಿಜೆಪಿಗೆ ಏನಾದರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಹಿನ್ನಡೆ ಆಗುತ್ತೆ ಅನ್ನುವಂತಹ ಭಯ ಕಾಡ್ತಾ ಇದೆಯಾ, ಅಥವಾ ಇದನ್ನು ಸರಿಯಾಗಿ ಯಥೇಚ್ಛವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ನಾಯಕರಿಂದ ಆಗ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತದಲ್ಲಿ ಕನ್ನಡಿಗರು ಕೂಡ ಮೃತಪಟ್ಟಿದ್ದರು. ಇದೇ ಕಾರಣಕ್ಕಾಗಿ ಆ ವಿಚಾರವು ಮುನ್ನೆಲೆಗೆ ಬಂದರೆ ನಾವೇನಪ್ಪ ಹೇಳೋದು ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆಯಾ, ಅಥವಾ ಬಿಜೆಪಿ ನಾಯಕರು ಕೇವಲ ನಾಮಕಾವಾಸ್ತೆ ಹೋರಾಟ ಮಾಡಿ ತಮ್ಮ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ, 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ, ಯಾರಿಗೋ ಶಿಕ್ಷೆಯನ್ನ ಕೊಡ್ತಾ ಇರುವ ಸರ್ಕಾರಕ್ಕೆ ಕೊಡಲೇಬೇಕು. ನಮ್ಮ ವಿಧಾನಸೌಧದ ಇಲ್ಲಿ ಡಿಸಿಪಿಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್, ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನ್ ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಈ ಸಾವಿಗೆ ನ್ಯಾಯ ಕೊಡಿ. ಇವತ್ತು ಕೂಡ